ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಒಂದು ರಂಗೋಲಿ ಮತ್ತು ಸ್ವಲ್ಪ ಡ್ರಾಯಿಂಗ್ಸ್ ತೋರಿಸ್ತಾ ಇದ್ದೀನಿ ಮತ್ತು ಆರ್ಟ್ ತೋರಿಸ್ತಾ ಇದ್ದೀನಿ. ಓಶೋ ಡೇ 138. ಆತಂಕ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವೆ ಅಂತರವನ್ನು ಇಟ್ಟುಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದವು, ನಿಮಗಲ್ಲ. ನಿಮಗೆ ಯಾವ ಸಮಸ್ಯೆಗಳಿಲ್ಲ, ಯಾರಿಗೂ ಯಾವ ನಿಜವಾದ ಸಮಸ್ಯೆಗಳಿಲ್ಲ. ಎಲ್ಲ ಸಮಸ್ಯೆಗಳು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದವು. ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಯಾವಾಗಲಾದರೂ ನಿಮಗೆ ಆತಂಕ ಅನಿಸುತ್ತಿದೆ ಎಂದರೆ ನೆನಪಿಟ್ಟುಕೊಳ್ಳಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ನಿಮಗೆ ಆಯಾಸವಾಗುತ್ತಿದೆ ಎಂದರೆ ನೆನಪಿರಲಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ನೀವು ಗಮನಿಸುತ್ತಿರುವವರು ಮಾತ್ರ ಕೇವಲ ಸಾಕ್ಷಿ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವೆ ಅಂತರ ಕಾಯ್ದುಕೊಳ್ಳಿ. ನೀವು ಬೇರೇನೂ ಮಾಡಬೇಕಿಲ್ಲ. ಒಮ್ಮೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವೆ ಅಂತರ ಇದೆ ಎಂದಾದರೆ ಆತಂಕ ತಾನೇ ಕಾಣೆಯಾಗುತ್ತದೆ. ಯಾವಾಗ ಅಂತರ ಮರೆಯಾಗುತ್ತದೆಯೋ, ಯಾವಾಗ ನೀವು ಮತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಹತ್ತಿರವಾಗುತ್ತೀರೋ, ಆಗ ಆತಂಕ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಆತಂಕ ನಿಮ್ಮ ವ್ಯಕ್ತಿತ್ವದ ಸಮಸ್ಯೆಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಿದೆ. ಪ್ರಶಾಂತತೆ ಇಲ್ಲಿ ಹಸ್ತಕ್ಷೇಪ ಮಾಡುತ್ತಿಲ್ಲ. ಅದು ನಿಮ್ಮ ವ್ಯಕ್ತಿತ್ವದ ಸಮಸ್ಯೆಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಿಲ್ಲ. 1 ತಿಂಗಳು ಸುಮ್ಮನೆ ಗಮನಿಸಿ. ಏನೇ ಆದರೂ ದೂರ ನಿಲ್ಲಿ. ಉದಾಹರಣೆಗೆ, ನಿಮಗೆ ತಲೆನೋವು ಇದೆ. ಸುಮ್ಮನೆ ದೂರ ನಿಂತು ಈ ತಲೆನೋವನ್ನು ಗಮನಿಸುವ ಪ್ರಯತ್ನ ಮಾಡಿ. ಅದು ಎಲ್ಲೋ ನಿಮ್ಮ ದೇಹದ ಮೆಕ್ಯಾನಿಸಮ್ನಲ್ಲಿ ಸಂಭವಿಸುತ್ತಿದೆ. ನೀವು ಎಲ್ಲೂ ದೂರ ಬೆಟ್ಟದ ಮೇಲೆ ಆಗುವಿಕೆಯನ್ನು ಗಮನಿಸುತ್ತಿದ್ದೀರಿ. ನಿಮ್ಮ ಮತ್ತು ತಲೆನೋವಿನ ನಡುವೆ ಜಾಗವನ್ನು ಸೃಷ್ಟಿ ಮಾಡಿಕೊಳ್ಳಿ ಮತ್ತು ನಿಧಾನವಾಗಿ ಈ ಜಾಗವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾ ಹೋಗಿ. ಆಗ ಒಂದು ಬಿಂದುವಿನಲ್ಲಿ ತಟ್ಟನೆ ತಲೆನೋವು ಈ ಅಂತರದಲ್ಲಿ ಕಾಣೆಯಾಗಿ ಹೋಗಿದ್ದು ನಿಮ್ಮ ಅರಿವಿಗೆ ಬರುತ್ತದೆ. ಆಧ್ಯಾತ್ಮ ಡೈರಿ. ಜೀವನ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಈ ಪ್ರಪಂಚ ನಮಗೆ ಅದನ್ನೇ ತೋರಿಸುತ್ತೆ. ನಾವು ನಗುತ್ತಾ ಬಾಳಿದರೆ ಜೀವನವು ನಮ್ಮತ್ತ ನಗು ಬೀರುತ್ತೆ. ಅದೇ ನಾವು ಕೋಪತಾಪದಿಂದ ಇದ್ದರೆ ಎಲ್ಲ ಕಡೆ ಅಡೆತಡೆಗಳೇ ಕಾಣಿಸುತ್ತವೆ. ನಾವು ಇರುವಂತೆ ಜಗತ್ತು ಇರುವಂತೆ ನಾವಿಬ್ಬರು ಎದುರು ಬರೆದಿಟ್ಟ ಕನ್ನಡಿಯಂತೆ. ಅಲ್ಲಿ ಕಾಣುವುದು ಪರಸ್ಪರ ಪ್ರತಿಬಿಂಬ. ಅಹಂ. ನಿಮ್ಮನ್ನು ನೀವು ಒಪ್ಪಿಕೊಂಡು ಬಿಟ್ಟರೆ ನೀವು ಅಹಂಕಾರಿಗಳಾಗುತ್ತೀರಿ ಎನ್ನುವ ಚಿಂತೆ ನಿಮ್ಮನ್ನು ಕಾಡುತ್ತಿದೆಯೇ? ಅಹಂ ಬಗ್ಗೆ ಮರೆತು ಬಿಡಿ. ಸತ್ಯದ ಹಾದಿಯ ಮೇಲೆ ನಮ್ಮನ್ನು ಕೈಹಿಡಿದು ಮುನ್ನಡೆಸುವುದು ಹೃದಯವೇ ಹೊರತು ಬುದ್ಧಿಯಲ್ಲ. ಈ ಪ್ರಯಾಣದಲ್ಲಿ ಹೃದಯ ನಿಮ್ಮ ಪ್ರಧಾನ ಮಾರ್ಗದರ್ಶಿಯಾಗಿರಲಿ. ಅಹಂ ತಕರಾರು ಮಾಡಿದರೆ ಮುಟ್ಟಿ ಮಾತನಾಡಿಸಿ, ಒಪ್ಪಿಸಿ. ಸಾಧ್ಯವಾಗದಿದ್ದರೆ ಸವಾಲು ಹಾಕಿ. ಭೀಕರ ಯುದ್ಧವಾದರೂ ಚಿಂತೆಯಲ್ಲ. ಹೃದಯ ನಿಮ್ಮ ಸುಳ್ಳು ಅಹಂ ಮೇಲೆ ವಿಜಯ ಸಾಧಿಸಲಿ. ನಿಮ್ಮೊಳಗಿನ ಅಹಂ ಎಳೆಗಳನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲಿರಾದರೆ ಸತ್ಯದ ಹಾದಿಯಲ್ಲಿನ ದೊಡ್ಡ ಆತಂಕವೊಂದನ್ನು ಯಶಸ್ವಿಯಾಗಿ ನಿಭಾಯಿಸಿದಂತೆ. ನಿಮ್ಮನ್ನು ನೀವು ಒಪ್ಪಿಕೊಂಡು ಬಿಡಿ, ಆಮೇಲೆ ನೋಡೋಣ ಅಹಂ ಎಂದರೆ ಏನೆಂದು. ಮೊದಲು ಸಂಪೂರ್ಣವಾಗಿ ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ಅಹಂ ಇರಲಿ, ಅಡ್ಡಿ ಇಲ್ಲ. ಅಹಂ ಅಂತ ಮಹತ್ವದ ಸಮಸ್ಯೆ ಏನೂ ಅಲ್ಲ. ಮತ್ತು ಅದು ದೊಡ್ಡ ಸಮಸ್ಯೆಯಾಗಿ ಬೆಳೆದು ಬಿಟ್ಟರೆ ಅದನ್ನು ಒಡೆಯುವುದು ಇನ್ನೂ ಸುಲಭ. ಇದು ಬಲೂನ್ನ ಹಾಗೆ. ಅದು ಉಬ್ಬಿ ದೊಡ್ಡದಾಗುತ್ತಿದ್ದಂತೆ ಅದನ್ನು ಒಂದು ಸೂಜಿಯನ್ನು ಮೊನೆಯಿಂದ ಒಡೆದು ಬಿಡಬಹುದು. ಅಹಂ ಇರಲಿ, ಅಡ್ಡಿ ಇಲ್ಲ. ಇದಕ್ಕೆ ಪರವಾನಗಿ ಇದೆ. ಆದರೆ ಮೊದಲು ನಿಮ್ಮನ್ನು ಸ್ವೀಕಾರ ಮಾಡಿ. ನಂತರ ಸಂಗತಿಗಳು ಬದಲಾಗಲು ಆರಂಭಿಸುತ್ತವೆ. ಹಾಗೆ ನೋಡಿದರೆ ಸಂಪೂರ್ಣ ಸ್ವೀಕಾರ ಎಂದರೆ ಅದು ನಿಮ್ಮ ಅಹಮ್ಮನ್ನು ಒಳಗೊಂಡಂತೆ. ಮೊದಲು ನಿಮ್ಮನ್ನು ನೀವು ಪೂರ್ತಿಯಾಗಿ ಒಪ್ಪಿಕೊಳ್ಳಲು ಶುರು ಮಾಡಿ. ಜಗತ್ತಿಗೆ ಮಹಾ ಅಹಂಕಾರಿಗಳ ಅವಶ್ಯಕತೆಯೂ ಇದೆ. ನಮಗೆ ಎಲ್ಲ ಬಗೆಯ ಜನ ಬೇಕು. ಮಾಸ್ಟರ್ ಬ್ಯಾಂಕಿಯ ಪ್ರವಚನಗಳಿಗೆ ಬರೀ ಅವನ ಶಿಷ್ಯರಷ್ಟೇ ಅಲ್ಲ, ಸುತ್ತಮುತ್ತಲಿನ ಊರುಗಳ ಎಲ್ಲ ಸ್ತರದ ಜನರೂ ಸೇರುತ್ತಿದ್ದರು. ಬಾಂಕಿ ತನ್ನ ಪ್ರವಚನದಲ್ಲಿ ಸಂಕೀರ್ಣ ಬೌದ್ಧ ಸೂತ್ರಗಳನ್ನು ಬಳಸುತ್ತಿರಲಿಲ್ಲ. ಬದಲಾಗಿ ಸರಳವಾಗಿ ಝೆನ್ ಬಳಕೆಯನ್ನು ನೇರವಾಗಿ ಸಾಮಾನ್ಯ ಜನರಿಗೆ ಮುಟ್ಟುವಂತೆ ವಿವರಿಸುತ್ತಿದ್ದ. ಅವನ ಸಭೆಗಳಿಗೆ ಸೇರುತ್ತಿದ್ದ ಅಪಾರ ಜನಸಂಖ್ಯೆಯನ್ನು ಕಂಡು ಆ ಊರಿನ ದೇವಸ್ಥಾನದ ಮುಖ್ಯ ಅರ್ಚಕನಿಗೆ ತುಂಬ ಸಿಟ್ಟು ಬರುತ್ತಿತ್ತು. ಅವನ ಹತ್ತಿರ ಬರುತ್ತಿದ್ದ ಸುಮಾರು ಜನ ಈಗ ಬಾಂಕಿಯ ಪ್ರವಚನ ಕೇಳಲು ಹೋಗುತ್ತಿದ್ದರು. ಒಂದು ದಿನ ಅರ್ಚಕ ಬಾಂಕಿಯ ಸಭೆಗೆ ಬಂದು ಅವನನ್ನು ವಾಗ್ವಾದಕ್ಕೆ ಆಹ್ವಾನಿಸಿದ. ಬಾಂಕಿ ಇಲ್ಲಿ ಕುಳಿತಿರುವವರಿಗೆಲ್ಲ ನೀನು ಮೋಡಿ ಮಾಡಿದ್ದಿ. ಆದ್ದರಿಂದ ಅವರು ನಿನ್ನ ಮಾತು ಕೇಳುತ್ತಾರೆ. ನಿನ್ನ ಮಾತುಗಳಿಗೆ ಅಂಥ ಶಕ್ತಿ ಇದ್ದರೆ ನಾನು ನಿನ್ನ ಮಾತು ಕೇಳುವಂತೆ ಮಾಡು ನೋಡೋಣ. ಬಾಂಕಿ ಪ್ರೀತಿಯಿಂದ ಅರ್ಚಕನನ್ನು ಮಾತನಾಡಿಸಿದ. ಬಾಂಕಿ, ಗುರುಗಳೇ, ಇಲ್ಲಿ ಮೇಲೆ ಬನ್ನಿ. ಸಾಧ್ಯವಾದರೆ ನಿಮ್ಮ ಪಂಥವನ್ನು ಸ್ವೀಕರಿಸುತ್ತೇನೆ. ಅರ್ಚಕ ಎಲ್ಲ ಜನರನ್ನು ನೂಕಿಕೊಂಡು ವೇದಿಕೆ ಹತ್ತಿರ ಹೋದ. ಬಾಂಕಿ
ಇಲ್ಲಿ ಮೇಲೆ ಬನ್ನಿ, ನನ್ನ ಎಡಕ್ಕೆ ಕುಳಿತುಕೊಳ್ಳಿ. ಅರ್ಚಕ ವೇದಿಕೆಯನ್ನೇರಿ ಎಡಭಾಗದಲ್ಲಿ ಕುಳಿತುಕೊಂಡ. ಬಾಂಕಿ, ಓ, ಅಲ್ಲಿ ಬೇಡ, ನನ್ನ ಬಲಕ್ಕೆ ಕುಳಿತುಕೊಳ್ಳಿ, ಮಾತಿಗೆ ಅನುಕೂಲವಾಗುವುದು. ಅರ್ಚಕ ಎದ್ದು ಬಾಂಕಿಯ ಬಲಕ್ಕೆ ಹೋಗಿ ಕುಳಿತುಕೊಂಡ. ಬಾಂಕಿ, ನೋಡಿ, ನೀವು ತುಂಬ ಒಳ್ಳೆಯ ಮನುಷ್ಯರ ಹಾಗೆ ಕಾಣುತ್ತೀರಿ. ನನ್ನ ಎಲ್ಲ ಮಾತುಗಳನ್ನು ನಮ್ರತೆಯಿಂದ ಪಾಲಿಸಿದಿರಿ. ಈಗ ಹೋಗಿ ಕೆಳಗೆ ಕುಳಿತು ಪ್ರವಚನ ಕೇಳಿ. ಆಧ್ಯಾತ್ಮ ಡೈರಿ. ಯಾವ ಮನುಷ್ಯನೂ ಹುಟ್ಟುತ್ತಲೇ ಪಾಪಿಯಲ್ಲ. ಪರಿಸ್ಥಿತಿ ಅಥವಾ ಅಜ್ಞಾನದ ಕಾರಣದಿಂದ ತಪ್ಪು ಮಾಡುವುದು ಮಾನವನ ಸಹಜ ಗುಣ. ಆದರೆ ಮಾಡಿದ ತಪ್ಪನ್ನೇ ನೆನೆದು ಕುಗ್ಗುತ್ತಾ ಇಡೀ ಜೀವನವನ್ನು ಅಪರಾಧ ಪ್ರಜ್ಞೆಯಲ್ಲಿ ಕಳೆಯುವುದು ಅಧೋಗತಿಗೆ ದಾರಿಯಾಗುತ್ತದೆ. ತಪ್ಪು ಮಾಡುವುದು ಒಂದು ಘಟನೆಯಾದರೆ ಅದರ ಅರಿವಾಗಿ ಪಶ್ಚಾತ್ತಾಪ ಪಡು ಮರುಜನ್ಮದಂತೆ. ಪ್ರಾಯಶ್ಚಿತ್ತವೆಂದರೆ ಕೇವಲ ಪಶ್ಚಾತ್ತಾಪದ ಕಣ್ಣೀರು ಸುರಿಯುವುದಲ್ಲ, ಬದಲಾಗಿ ಅರಿವಿನ ದೀಪವನ್ನು ಹಚ್ಚಿಕೊಂಡು ಅಂದು ಮಾಡಿದ ತಪ್ಪಿನಿಂದ ಉಂಟಾದ ಕಳಂಕವನ್ನು ಇಂದು ನಾವು ಮಾಡುವ ನಿಸ್ವಾರ್ಥ ಸೇವೆಯ ಮೂಲಕ ತೊಳೆದುಕೊಳ್ಳುವುದು. ಮನಸ್ಸಿನ ಹೊರೆ ಇಳಿಯಬೇಕಾದರೆ ನಾವು ಮಾಡಿದ ಹಾನಿಗಿಂತ 10 ಪಟ್ಟು ಹೆಚ್ಚಿನ ಒಳಿತನ್ನು ಸಮಾಜಕ್ಕೆ ನೀಡುವ ಸಂಕಲ್ಪ ಮಾಡಬೇಕು. ಆಧ್ಯಾತ್ಮ ಡೈರಿ. ನಾವು ಮಾಡುವುದು ಹೀಗೆಯೇ. ನಮ್ಮ ಹೊಣೆಯನ್ನೇ ಹೊರದ ಮುಕ್ತವಾಗಿರಲು ಬಯಸುತ್ತೇವೆ. ನಾವು ನಿಜವಾಗಿಯೂ ಮುಕ್ತವಾಗಿ ಇರಬೇಕೆಂದರೆ ಮೊದಲು ನಮ್ಮ ಹೊಣೆಗಾರಿಕೆಗಳನ್ನು ಸಮರ್ಥವಾಗಿ ನಿಭಾಯಿಸಬೇಕು. ನಮ್ಮ ಕೆಲಸಗಳನ್ನು ನಾವು ಸಮರ್ಪಕವಾಗಿ ಮಾಡಿದರೆ ನಾವು ಹಗುರಾಗಲು ಅದೇ ಸಾಕಷ್ಟಾಯಿತು. ಈ ಹಗುರವೇ ನಮ್ಮನ್ನು ಗಾಳಿಯಲ್ಲಿ ತೇಲಾಡಿಸುವುದು, ಮುಕ್ತತೆಯ ಆನಂದವನ್ನು ನೀಡುವುದು. ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ನಿಭಾಯಿಸಿದಾಗ ನಾವು ಯಾರಿಗೂ ಉತ್ತರದಾಯಿಯಾಗಿ ಇರುವುದಿಲ್ಲ. ಆಗ ನಾವು ನಮ್ಮ ಇಚ್ಛೆಯಂತೆ ಬಾಳುವ ಎಲ್ಲ ಅವಕಾಶವನ್ನು ಪಡೆಯುತ್ತೇವೆ. ನಮ್ಮ ಹಂಬಲದ ಮುಕ್ತ ಬದುಕು ನಮ್ಮದಾಗುತ್ತದೆ. ಪ್ರೀತಿ ಕೇವಲ ಒಂದು ವ್ಯಾಖ್ಯಾನ ಕೊಡಲು ಸಾಧ್ಯವೇ ಇಲ್ಲ. ಅದೊಂದು ನಿಸ್ವಾರ್ಥ ಅನುಭೂತಿ ಅಂದುಬಿಡುವುದು ಸುಲಭ. ಆದರೆ ಪ್ರೀತಿಯನ್ನು ವಿವರಣೆಯಾಗಿ ಹೊರಗಿಡುವುದು, ಅದನ್ನು ನಿಭಾಯಿಸುವ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳಲು ಒಂದು ಕಾರಣವಾಗುತ್ತೆ ಅಷ್ಟೇ. ದಿನನಿತ್ಯದ ಬದುಕಲ್ಲಿ ಪ್ರೀತಿ ಪ್ರತಿಯೊಬ್ಬರ ಬದುಕಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಹೊಕ್ಕು ಹೋಗುತ್ತಲೇ ಇರುವ ವಿದ್ಯಮಾನ. ಆದ್ದರಿಂದ ಪ್ರೇಮಕ್ಕೆ ವ್ಯಾಖ್ಯಾನ ಕೊಡಲೇಬೇಕಾಗುತ್ತದೆ. ದಿನನಿತ್ಯದ ಬದುಕಿನಲ್ಲಿ ಸತ್ಯ ಹೇಗೆ ಸಾಪೇಕ್ಷವೋ ಹಾಗೆಯೇ ಪ್ರೀತಿಯೂ ಸಾಪೇಕ್ಷ. ನೀರನ್ನು ಜೀವರಕ್ಷಕವೆಂದು ವಾಪಸ್ ಕಳ್ಳಿಗೆ ಸುರಿದರೆ ಅದು ಕೊಳೆತು ಹೋಗುತ್ತದೆಯಲ್ಲವೇ? ಇಂಥ ಹಲವಾರು ನಿದರ್ಶನಗಳು ನೀರು ಎಲ್ಲರ ಪಾಲಿಗೂ ಜೀವರಕ್ಷಕ ಅಲ್ಲವೆನ್ನಲು ಸಾಕು. ಈಜು ಬರದ ಯಾವುದೇ ಜೀವಿ ನೀರಿಗೆ ಬಿದ್ದರೆ ಸಾಯುತ್ತದೆ. ನೀರಿನಲ್ಲೇ ಇರುವ ಮೀನು ಹೊರಗೆ ಬಿದ್ದರೆ ಸಾಯುತ್ತದೆ. ಹಾಗೆ ಪ್ರೀತಿ ಒಂದು ಸಂದರ್ಭದಲ್ಲಿ ಬೆಳವಣಿಗೆಯ ಮೆಟ್ಟಿಲಾದರೆ ಇನ್ನೊಂದು ಸಂಬಂಧದಲ್ಲಿ ಅಡ್ಡಗಾಲು. ಒಂದು ಸಂಬಂಧದಲ್ಲಿ ಪ್ರೀತಿ ಏನನ್ನು ಬಯಸುತ್ತದೋ ಮತ್ತೊಂದು ಸಂಬಂಧದಲ್ಲಿ ಅದನ್ನು ನಿರಾಕರಿಸುವುದು. ಸೂರ್ಯಚಂದ್ರರು ಕಂತಿ ಹೋದಾಗ ಪುಟ್ಟದೊಂದು ಹಣತೆ ತಾನು ಬೆಳಕು ನೀಡುವೆನೆಂದು ಮುಂದೆ ಬರುತ್ತದೆ. ಬತ್ತಿಯನ್ನು ಸುಟ್ಟುಕೊಳ್ಳುತ್ತಾ ತನ್ನ ಸುತ್ತಲಿನ ಕತ್ತಲನ್ನು ಹೊಡೆದೋಡಿಸುತ್ತದೆ. ಆದರೆ ಹಣತೆಗೆ ತನ್ನಿಂದಲೇ ಬೆಳಕು ಅನ್ನುವ ಅಹಂಕಾರವಿಲ್ಲ. ಅದು ತನ್ನಲ್ಲಿರುವ ಬತ್ತಿ ಎಣ್ಣೆಗಳು ಅನುವು ಮಾಡಿಕೊಡುವಷ್ಟೇ ಉರಿಯುತ್ತದೆ. ತನ್ನಿಂದ ಇಡೀ ಜಗತ್ತನ್ನೇ ಬೆಳಗಿಬಿಡುತ್ತದೆ ಎನ್ನುವ ಹುಸಿ ನಂಬಿಕೆ ಇಲ್ಲ. ತನ್ನ ಬೆಳಕು ಒಂದು ನಿರ್ದಿಷ್ಟ ವ್ಯಾಪ್ತಿಯವರೆಗೂ ಹರಡಿಕೊಳ್ಳುತ್ತದೆ ಎಂದು ಅದಕ್ಕೆ ಗೊತ್ತಿದೆ. ಹಣತೆ ಅಷ್ಟು ಸುಲಭಕ್ಕೆ ಸೋಲೊಪ್ಪುವುದಿಲ್ಲ.